ಹಲೋ ಎವ್ರಿವನ್, ವೆಲ್ಕಮ್ ಟು KN ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಇದ್ದಾರೆ ಮತ್ತೊಬ್ಬ ಸಾಧಕರು. ನಾವು ಲಾಸ್ಟ್ ಇಂಟರ್ವ್ಯೂ ಮಾಡಿದ್ವಿ. ಒಬ್ರು ಪೂಜಾ ಮೇಡಮ್, ಇನ್ನೊಬ್ರು ಬಂದ್ಬಿಟ್ಟು ನಾಗರ್ ಸರ್ ಬಂದ್ಬಿಟ್ಟು ಗುಲ್ಬರ್ಗದಿಂದ, ಪೂಜಾ ಮೇಡಮ್ ಅವ್ರು ಬಂದ್ಬಿಟ್ಟು ಬೆಳಗಾವಿಯಿಂದ. ನಮ್ಮ ಉದ್ದೇಶ ಏನಂತ ಅಂದ್ರೆ, ಪ್ರತಿಯೊಂದು ಡಿಸ್ಟಿಕ್ ಇಂದ ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್ ನರ್ಸಿಂಗ್ ಆಫೀಸರ್ ಆಗಿದ್ದಾರೆ ಅವರನ್ನ ಇಂಟರ್ವ್ಯೂ ಮಾಡಿ ಆ ಡಿಸ್ಟಿಕ್ ಅಲ್ಲಿರೋ ನರ್ಸಿಂಗ್ ಅಭ್ಯರ್ಥಿಗಳನ್ನ ಅವ್ರ ಕೈಯಿಂದನೇ ಆಗಿದೆ ಅಂತ ಅಂದ್ಮೇಲೆ ನಮ್ಮ ಕೈಯಿಂದ ಯಾಕೆ ಆಗಲ್ಲ, ನಾವು ಮಾಡಬಹುದು ಅಂತ ಅವರನ್ನ ಪ್ರೇರೇಪಿಸೋದಷ್ಟೇ ನಮ್ಮ ಉದ್ದೇಶ. ಬನ್ನಿ ನಮ್ಮ ಹೆಮ್ಮೆಯ ಕನ್ನಡಿಗರನ್ನ ಒಂದ್ ಟೈಪ್ ಪರಿಚಯ ಮಾಡ್ಕೊಳ್ಳೋಣ. ಇವ್ರು ಬಂದ್ಬಿಟ್ಟು PUC ಫೇಲ್, ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ಫೇಲ್, ಮತ್ತೆ ಪ್ರೈವೇಟ್ ಡಿಗ್ರಿ ಮುಗಿದ ತಕ್ಷಣ ಪ್ರೈವೇಟ್ ಅಲ್ಲಿ ಜಾಬ್ ಮಾಡ್ಕೊಂಡು ಪ್ರೈವೇಟ್ ಇಂದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಂದಿದ್ದಾರೆ. ಅದು ಕೂಡ ಟಾಪ್ ರ್ಯಾಂಕ್ ಇಂದ ಆಲ್ ಇಂಡಿಯಾ ರ್ಯಾಂಕ್ 42 ರ್ಯಾಂಕ್ ತಗೊಂಡು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇವಾಗ ಪ್ರಸ್ತುತವಾಗಿ ವರ್ಕ್ ಮಾಡ್ತಿದ್ದಾರೆ. ಬನ್ನಿ ನಮ್ಮ ಸಾಧಕರನ್ನು ಪರಿಚಯ ಮಾಡ್ಕೊಳ್ಳೋಣ. ಸರ್, ನಿಮ್ ಬಗ್ಗೆ ಇಂಟ್ರೊಡಕ್ಷನ್. ನಮಸ್ತೆ, ತುಂಬಾ ಧನ್ಯವಾದಗಳು ಸರ್ KN ಅಕಾಡೆಮಿ ಕರೆದಿರೋದಕ್ಕೆ. ನನ್ನ ಹೆಸರು ಭೀಮನಗೌಡ ಅಂತ, ಕೊಪ್ಪಳ ಡಿಸ್ಟಿಕ್ ಇಂದ ಬೇವನಹಳ್ಳಿ ಗ್ರಾಮ. ಈಗ ಕರೆಂಟ್ಲಿ ನರ್ಸಿಂಗ್ ಆಫೀಸರ್ ಆಗಿ ಏಮ್ಸ್ ಬಿಬಿನಗರ ಕೆಲಸ ಮಾಡ್ತಿದ್ದೀನಿ ಸರ್. ನಮ್ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ನೀವು ನರ್ಸಿಂಗ್ ಯಾಕೆ ಜಾಯ್ನ್ ಆದ್ರಿ? ಅಂದ್ರೆ ನರ್ಸಿಂಗ್ ಬಹಳ ಜನ ಜಾಯ್ನ್ ಆಗಲಿಕ್ಕೆ ಇಷ್ಟಪಡಲ್ಲ. ಏನಂತಂದ್ರೆ, ನಾನ್ ಓದ್ಬೇಕಾದ್ರೂ ಕೂಡ ನಾನ್ ನರ್ಸಿಂಗ್ ಜಾಯ್ನ್ ಆಗ್ಬೇಕಾದ್ರೆ ಏನಂತಂದ್ರೆ, ನಾನ್ ನರ್ಸಿಂಗ್ ಜಾಯ್ನ್ ಆಗಬೇಡುವ ಅಂತ ಹೇಳಿ ಕಾಮನ್ BSc ಗೆ ಜಾಯ್ನ್ ಆಗಿ ಅಡ್ಮಿಷನ್ ಮಾಡಿಸಿ 6 ಮಂತ್ ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಆಲ್ರೆಡಿ ಒಂದ್ ಸೆಮಿಸ್ಟರ್ ಎಕ್ಸಾಮ್ ಬಂದಿತ್ತು ನಾನು ಈ BSc ಬಿಡ್ಬೇಕಾದ್ರೆ. ಬಟ್ ನೀವು ಡೈರೆಕ್ಟ್ BSc ನರ್ಸಿಂಗ್ ಗೆ ಬಂದಿದ್ರೆ, ಯಾಕೆ ಜಾಯ್ನ್ ಆದ್ರಿ BSc ನರ್ಸಿಂಗ್? ಸರ್, ಅದು BSc ನರ್ಸಿಂಗ್ ಜಾಯ್ನ್ ಆಗಕ್ಕೆ ರೀಸನ್ ಏನಂದ್ರೆ, PUC ಅಲ್ಲಿ ನಾನು ಫೇಲ್ ಆಗಿದ್ದೆ. ಸೊ ಅವಾಗ ಏನಾಗಿತ್ತು, ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ ಬರ್ಕೊಂಡ್ ಆದ್ಮೇಲೆ ಎಲ್ಲಾ ಕೋರ್ಸ್ಗಳು ಫಿಲ್ ಆಗ್ತಿತ್ತು. ಸೊ ಇದು BSc ನರ್ಸಿಂಗ್ ಅವೈಲೇಬಿಲಿಟಿ ಇದೆ ಅಂತ ನಮ್ಮ ಅಕ್ಕ ಇನ್ಫಾರ್ಮೇಶನ್ ಕೊಟ್ರು. ಸೊ ಅವರಿಂದ ನಾನು BSc ನರ್ಸಿಂಗ್ ಚೂಸ್ ಮಾಡ್ಕೊಂಡೆ ಸರ್. ಸರ್, ನಿಮ್ ಕೋರ್ಸ್ ಮುಗಿದಿದ್ದು ಯಾವಾಗ ಸರ್? ಒಂದು ಕೋರ್ಸ್ ಮುಗಿದು 2021 ಸರ್, ಡಿಸೆಂಬರ್ ಅಲ್ಲಿ. ನಿಮ್ ಕೋರ್ಸ್ ಮುಗಿತು 2021 ಡಿಸೆಂಬರ್ ಅಲ್ಲಿ. ಡಿಸೆಂಬರ್ ಅಲ್ಲಿ ಮುಗಿದ ತಕ್ಷಣ ನೀವು ಎಲ್ಲಿ ಜಾಯ್ನ್ ಆದ್ರಿ, ಯಾವಾಗ ಜಾಯ್ನ್ ಆದ್ರಿ? ಸರ್, ನಾನು ಅದು ಮುಗಿದ ತಕ್ಷಣ ಫೆಬ್ರವರಿಲಿ ಆ ತರ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಆಸ್ಟರ್ CMI ಅಂತ ಬೆಂಗಳೂರಲ್ಲಿ ಜಾಯ್ನ್ ಆಗಿದೆ ಸರ್. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಜಾಯ್ನ್ ಆದ್ರಿ. ಪ್ರೈವೇಟ್ ಹಾಸ್ಪಿಟಲ್ ಕಂಡೀಷನ್ ಆಗಿತ್ತು ಅಂದ್ರೆ, ಇವಾಗ ಆಲ್ರೆಡಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಿ ನರ್ಸಿಂಗ್ ಆಫೀಸರ್ ಆಗಿ. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನರ್ಸಿಂಗ್ ಆಫೀಸರ್ ವರ್ಕ್ ಮಾಡೋದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ಈಗ ಗೊತ್ತಾಗಬೇಕಂದ್ರೆ ಹುಡುಗರಿಗೆ ಏನಂತಂದ್ರೆ, ನಾವು ಪ್ರೈವೇಟ್ ಚೂಸ್ ಮಾಡ್ಬೇಕು, ಗೌರ್ಮೆಂಟ್ ಚೂಸ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗಬೇಕು ಹುಡುಗರಿಗೆ. ಹಂಗಾಗಿ ಪ್ರೈವೇಟ್ ಅಲ್ಲಿ ಕಂಡೀಷನ್ ಹೆಂಗಿತ್ತು ವರ್ಕ್ ಮಾಡೋದು? ಪ್ರೈವೇಟ್ ಅಲ್ಲಿ ತುಂಬಾ ಹೆಕ್ಟಿಕ್ ಇರುತ್ತೆ ಸರ್. ಯಾಕಂದ್ರೆ ಅಲ್ಲಿ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅಂದ್ರೆ ಕಮ್ಮಿ ಸ್ಯಾಲರಿ ಇರುತ್ತೆ, ಪ್ರೆಷರ್ ಇರುತ್ತೆ, ನೈಟ್ ಡ್ಯೂಟಿ ಕಂಟಿನ್ಯೂ 6 hour ನೈಟ್ ಡ್ಯೂಟಿ ಇರುತ್ತವೆ, ಮತ್ತೆ 8 hours ಡ್ಯೂಟಿ ಇರುತ್ತೆ. ಈ ತರ ಕಮ್ಮಿ ಇದೆ ಇರಲ್ಲ, ತುಂಬಾ ಪ್ರೆಷರ್ ಇರುತ್ತೆ ಅಲ್ಲಿ ಸ್ವಲ್ಪ. ನೀವು ಸರ್ CH ಎಕ್ಸಾಮ್ ಅಪ್ಲೈ ಮಾಡಿದ್ರೆ? ಹಾ ಸರ್, ಮುಗಿದ ತಕ್ಷಣನೇ ಅಪ್ಲೈ ಮಾಡಿದ್ದೆ. ಪಾಸ್ ಕೂಡ ಆಗಿತ್ತು. ಕೊಪ್ಪಳದಲ್ಲಿ ಊರಲ್ಲೇ ಆಗಿತ್ತು CH ಎಕ್ಸಾಮ್. ಬಟ್ ಮನೆಯವ್ರು ಹೋಗು ಅಂತ ಹೇಳಿದ್ರು, ಯಾಕಂದ್ರೆ ಹತ್ರ ಆಗುತ್ತೆ, 25,000 ಈ ತರ ಚೆನ್ನಾಗಿರುತ್ತೆ, ಇಲ್ಲೇ ಹೋಗ್ಬಿಡು ಅಂತ ಹೇಳಿದ್ರು. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಏನಕ್ಕಂದ್ರೆ 25,000 ತಗೊಂಡು ಅಲ್ಲೇ ಇದ್ರೆ ಬಂದ್ರೆ ಅಲ್ಲೇ ಕಂಫರ್ಟ್ ಆಗ್ಬಿಡ್ತೀನಿ, ಮತ್ತೆ ಮುಂದೆ ಎಲ್ಲೂ ಹೋಗಕ್ಕಾಗಲ್ಲ, ಇಲ್ಲೇ ಊರಲ್ಲಿ ಇದ್ಬಿಡ್ಬೇಕಾಗುತ್ತೆ ಅಂತಂದು ನಾ ಪ್ರೈವೇಟ್ ಹೋದ್ರೆ ನೆಕ್ಸ್ಟ್ 2 year ಎಕ್ಸ್ಪೀರಿಯನ್ಸ್ ಆದ್ರೆ ನಿಮೆನ್ಸ್ ಎಕ್ಸಾಮ್ ಬರ್ಕೋಬಹುದು, ಇಲ್ಲ ಅಬ್ರಾಡ್ ಹೋಗ್ಬೋದು. ಈ ತರ ಚಾನ್ಸಸ್ ಮತ್ತೆ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಅಂತ ನಾನು ಪ್ರೈವೇಟ್ ಸೆಲೆಕ್ಟ್ ಮಾಡ್ಕೊಂಡೆ ಸರ್. ಸರ್, ನಿಮಗೆ ಸ್ಟೂಡೆಂಟ್ ಇರ್ಬೇಕಾದ್ರೆ ನಾವು ಎಕ್ಸಾಮ್ ಗೆ ಆಲ್ರೆಡಿ ಪ್ರಿಪರೇಷನ್ ಮಾಡ್ತಿದ್ರ? ಏನು ಸ್ಟೂಡೆಂಟ್ ಇರ್ಬೇಕಾದ್ರೆ ಟಾಪ್ ರ್ಯಾಂಕರ್ ಆಗಿದ್ರ ಕಾಲೇಜಲ್ಲಿ? ನಿಮ್ದು ವಿದ್ಯಾಭ್ಯಾಸ ಕಾಲೇಜಲ್ಲಿ? ನಾನು ಫಸ್ಟ್ ಇಯರ್ ಅಲ್ಲಿ BSc ನರ್ಸಿಂಗ್ ಫಸ್ಟ್ ಇಯರ್ ಕೂಡ ಫೇಲ್ ಆಗಿದೆ ಸರ್. ನ್ಯೂಟ್ರಿಷನ್ ಸಬ್ಜೆಕ್ಟ್ ಫೇಲ್ ಆಗಿದೆ. ನಾನೇ ಟಾಪ್ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಮೊದ್ಲಿಂದನ. ಓಕೆ, ಯಾವರೇಜ್ ಸ್ಟೂಡೆಂಟ್ ಆತರ ಯಾವರೇಜೇ ಇರ್ತಿದೆ. ಮತ್ತೆ ಅದು ಸೆಲೆಕ್ಟ್ ಫಸ್ಟ್ ನಿಮೆನ್ಸ್ ಗೆ ಪೋಸ್ಟಿಂಗ್ ಹಾಕಿದ್ರು ಸರ್ 3rd year ಅಲ್ಲಿ. ಅವಾಗ ನನಗೆ ಐಡಿಯಾ ಸಿಕ್ಕಿದೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರುತ್ತೆ ನಮಗೂ ನರ್ಸಿಂಗ್ ಆಫೀಸರು. ಮತ್ತೆ ಅವಾಗ ನನಗೆ ಆಗ್ಬೇಕಪ್ಪ, ನಾವು ಬೇರೆ ಪ್ರೈವೇಟ್ ಅಲ್ಲಿ ಹೋದ್ರೆ 10,000 15,000 ಜೀವನ ಕಷ್ಟ ಆಗುತ್ತೆ. ಸೊ ಇವಾಗಿಂದ ಸ್ವಲ್ಪ ಯಾವಾಗ ಪ್ರಿಪೇರ್ ಆದ್ರೆ ಹೆಲ್ಪ್ ಆಗುತ್ತೆ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಸರ್. ಅವಾಗ ಒಂದು ಐಡಿಯಾ ಸಿಕ್ತಾವ. ಸರ್, ನೀವು ಪ್ರಿಪರೇಷನ್ ಹೆಂಗಾದ್ರಿ? ಅಂದ್ರೆ ಯಾವ ಸೋರ್ಸ್ ಯೂಸ್ ಮಾಡಿದ್ರಿ? ಇವಾಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಬೇಜಾನ್ ವಿಡಿಯೋಸ್ ಇದಾವೆ. ಅಂದ್ರೆ ನಾವು ನರ್ಸಿಂಗ್ ಎಕ್ಸಾಮ್ ಕ್ರಾಕ್ ಮಾಡ್ಬೇಕಂದ್ರೆ ಕೋಚಿಂಗ್ ತಗೋಬೇಕಂತ ಏನಿಲ್ಲ, ಕೋಚಿಂಗ್ ಜಾಯ್ನ್ ಆಗ್ಬೇಕಂತಾನೆ ಏನಿಲ್ಲ, ಬೇಕಾದಷ್ಟು ವಿಡಿಯೋಸ್ ಇದಾವೆ. ಅಂದ್ರೆ ಹುಡುಗರೆಲ್ಲ ಇವಾಗ ಡಿಸ್ಟ್ರಾಕ್ಟ್ ಆಗ್ತಿದ್ರೆ ಹಿಂಗೆ ಅಂತಂದ್ರೆ ವಿಡಿಯೋ ಓಪನ್ ಮಾಡ್ತಾರೆ, ಬಟ್ ಆ ವಿಡಿಯೋ ನೋಡಲ್ಲ. ಅಂದ್ರೆ ಅವ್ರಿಗೇನ ಇವಾಗ ಕ್ಲಾಸ್ ನೋಡ್ಬೇಕಂತಾನೆ ಓಪನ್ ಮಾಡ್ತಾರೆ, ಎಷ್ಟೋ ಜನ ಕ್ಲಾಸ್ ನೋಡ್ಬೇಕಂತಾನೆ ಓಪನ್ ಮಾಡ್ತಾರೆ, ಬಟ್ ಅವ್ರಿಗೆ ಕ್ಲಾಸ್ ನೋಡಕ್ ಆಗಲ್ಲ. ಅಂದ್ರೆ ನಿಮ್ದು ಮೈಂಡ್ ಯಾವ ತರ ಫಿಕ್ಸ್ ಇತ್ತು, ನಾನು ವಿಡಿಯೋನೇ ಇದೇ ವಿಡಿಯೋ ನೋಡ್ಬೇಕು, ಇದೇ ಕ್ಲಾಸ್ ನೋಡ್ಬೇಕು, ಕ್ರಾಕ್ ಮಾಡ್ಲೇಬೇಕು ಎಕ್ಸಾಮ್. ಅಂದ್ರೆ ನೀವು ಟಾಪ್ ರ್ಯಾಂಕರ್ ಆಗಿದ್ದಿಲ್ಲ ಕಾಲೇಜಲ್ಲಿ ಇದ್ದಾಗ, ಬಟ್ ಕಾಲೇಜಲ್ಲಿ ಟಾಪ್ ರ್ಯಾಂಕರ್ ಇದ್ರೆ ಅಂದ್ರೆ ನಿಮ್ಗೆ ಮೈಂಡ್ ಫಿಕ್ಸ್ ಇರುತ್ತೆ, ಅಂದ್ರೆ ನಾನು ಕ್ರಾಕ್ ಮಾಡ್ಬೇಕು ಎಕ್ಸಾಮ್ ಅಂತ ಫಿಕ್ಸ್ ಇರುತ್ತೆ. ಬಟ್ ನೀವು ಟಾಪ್ ರ್ಯಾಂಕರ್ ಇದ್ದಿಲ್ಲ, ಹೆಂಗ್ ಕ್ರಾಕ್ ಮಾಡಿದ್ರಿ ಎಕ್ಸಾಮ್?
ಹೇಗ್ ಓದಿದ್ರಿ, ಹೇಗ್ ಪ್ರಿಪರೇಷನ್ ಆದ್ರಿ? ಅಂದ್ರೆ ಥರ್ಡ್ ಇಯರ್ ತರ ಕೋವಿಡ್ ಟೈಮಲ್ಲಿ ಬಂತಲ್ಲ ಸರ್, ಈಗ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಯಾಕಂದ್ರೆ ಎಲ್ಲರೂ ಮಿಡಿಲ್ ಕ್ಲಾಸ್ ಇಂದ ಬಂದಿರೋರು. ಅಂದ್ರೆ ಈ 15,000 20,000 ಬೇರೆ ಸಿಟಿಲಿ ಹೋಗಿ ಕೆಲಸ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಏನಾದ್ರು ಎಲ್ರಿಗೂ ಸೆಟಲ್ ಆಗ್ಬೇಕು, ಯಾವ್ದಾದ್ರು ಒಂದ್ ಒಳ್ಳೆ ಕೆಲಸ ತಗೋಬೇಕು ಆತರ ಅನ್ಸುತ್ತಲ್ಲ. ಅವಾಗ ನನ್ಗೆ ಅನ್ಸಿದ್ದು ಒಳ್ಳೆ ನರ್ಸಿಂಗ್ ಆಫೀಸರ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆದ್ರೆ ಚೆನ್ನಾಗಿರುತ್ತೆ. 80,000 75,000 ಈ ತರ ಸ್ಯಾಲರಿ ಚೆನ್ನಾಗಿರುತ್ತೆ. ಅದು ಆತರ ಗೊತ್ತಾದ್ಮೇಲೆ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಫೋರ್ತ್ ಇಯರ್ ಒಂದು ಐಡಿಯಾ ಸಿಕ್ಕಿತ್ತು ಎಂತ ಓದ್ಬೇಕು. ಈಗ ಟಾರ್ಗೆಟ್ ಆಗಿ ಬುಕ್ ತರಿಸಿಟ್ಟಿದೆ, ಬಟ್ ಅವಾಗ ಓದ್ತಿದ್ದೆ ಅಷ್ಟೇ. ಅಂದ್ರೆ ರೆಗ್ಯುಲರ್ ಆಗಿ ಅವಾಗೇನು ಓದ್ತಿರ್ಲಿಲ್ಲ, ಬಟ್ ಅವಾಗ ಗೊತ್ತಾಯ್ತು ಓದಿದ್ರೆ ಆಗುತ್ತೆ ಮುಂದಕ್ಕೆ. ಪ್ರೈವೇಟ್ ಅಲ್ಲಿ ಹೋದಾಗ ಪ್ರೈವೇಟ್ ಏನಕ್ಕೆ ಚಾಯ್ಸ್ ಮಾಡೋದು ಅಂದ್ರೆ ಪ್ರೈವೇಟ್ ಅಲ್ಲಿ ಪ್ರಾಕ್ಟಿಕಲ್ಸ್ ಜಾಸ್ತಿ ಮಾಡ್ತೀವಿ, ಅಂದ್ರೆ ಕೆಲಸ ಮಾಡ್ತೀವಲ್ವಾ. NABH ಪ್ರೋಟೋಕಾಲ್ಸ್ ಈಗ ಎಕ್ಸಾಮ್ಸ್ ಅಲ್ಲೂ ಅದೇ ಬರುತ್ತೆ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ. ಅಂದ್ರೆ ಈಗ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ, ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಅವ್ರು ಚೆನ್ನಾಗಿರೋ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ಕೆಲಸನೂ ಕಲಿತಾರೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಮುಂದಕ್ಕೂ ಮಾಡ್ಬೋದು. ಮತ್ತೆ ಪ್ರಾಕ್ಟಿಕಲ್ ಕ್ವಶನ್ಸ್ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಸೊ ಆ ತರನು ಸಜೆಸ್ಟ್ ಮಾಡಬಹುದು ಸರ್. ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಕೂಡ ನಿಮ್ಗೆ ಹೆಲ್ಪ್ ಆಯ್ತು ಎಕ್ಸಾಮ್ ಕ್ರ್ಯಾಕ್ ಮಾಡ್ಲಿಕ್ಕೆ? ಹಾ, ಪ್ರೈವೇಟ್ ಹಾಸ್ಪಿಟಲ್ ಯಾಕಂದ್ರೆ ICU ಕೆಲಸ ಮಾಡಿದ್ದೆ ನಾನು. ಸೊ ಅವು ಕ್ವಶನ್ಸ್ ಬರ್ತಾವಲ್ವಾ, ಇಂಟೆನ್ಸಿವ್ ಕೇರ್ ಆತರ ತುಂಬಾ ಕ್ವಶನ್ಸ್, ಅದು ತುಂಬಾ ಹೆಲ್ಪ್ ಆಗಿದೆ ಸರ್. ಸರಿ, ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರಿ ಕರೆಕ್ಟ್. ಅದ್ರಲ್ಲೂ ನೀವು ಏರ್ 42 ಅದು AIIMS BB ನಗರಕ್ಕೆ ಫಸ್ಟ್ ರ್ಯಾಂಕ್ ನಿಮ್ದು. ಹೇಗ್ ಸಾಧ್ಯ ಆಯ್ತು ಸರ್ ಆ ರ್ಯಾಂಕ್ ಬರ್ಲಿಕ್ಕೆ ನೀವು? ಅದು ಅಂದ್ರೆ ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕು ಸರ್. ಯಾಕಂದ್ರೆ ನನ್ಗೂ ಎಕ್ಸಾಮ್ಸ್ ಅವಾಗ ಹತ್ರ ಬಂದು ಫೇಲ್ ಆಗ್ತಿದ್ದೆ. ಅವಾಗ ಏನ್ ಅನಿಸ್ತಿತ್ತು ಅಂದ್ರೆ ನಮ್ಮ ಹುಡುಗರಿಗೆ ಹೇಳ್ತಿದ್ದೆ, ಏನೋ ದೂರದಿಂದ ರ್ಯಾಂಕ್ ಬಂದು ಜಸ್ಟ್ ಪಾಸ್ ಆಗ್ಬಿಟ್ಟು ಹೋಗ್ಬೇಕು ಆತರ ಮೈಂಡ್ ಸೆಟ್ ಇರಲಿಲ್ಲ. ಇವನ್ ನಮ್ಮ ಹುಡುಗರಿಗೆ ಹೇಳ್ತಿದ್ದೆ, ಹೊಡೆದ್ರೆ ಡಬಲ್ ಡಿಜಿಟ್ ಅಲ್ಲಿ ಹೊಡಿಬೇಕು, ಅಂದ್ರೆ ಒಂದೇನೋ ಇರುತ್ತೆ, ಫುಲ್ ಖುಷಿ ಆಗುತ್ತೆ ಅಂತ. ಇವನ್ ನಿಮ್ ಫ್ರೆಂಡ್ಗೂ ಗೊತ್ತಿದೆ ಅನ್ಸುತ್ತೆ, ರಾಜೇಶ್ ಅವ್ರಿಗೆ, ಅವ್ರಿಗೆಲ್ಲ ಮಾತಾಡುವಾಗ ಅವ್ರಿಗೂ ಹೇಳಿದ್ದೆ. ಇವನ್ ಅವರು ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ ಅವರು ಖುಷಿಯಾಗಿದ್ರು. ಯಾಕಂದ್ರೆ ನಾನು ಕೇಳ್ಕೊಟ್ಟಿದ್ದೆ ಸರ್, ನಮ್ಮ ಫ್ರೆಂಡ್ ರಾಜೇಶ್ ಕೂಡ ಫೋನ್ ಮಾಡಿದ್ದೆ, ಎಕ್ಸಾಮ್ ರಿಸಲ್ಟ್ ಬಂದಿದೆ ಸರ್, ನಾಸರ್ 4 ನ ಕ್ರ್ಯಾಕ್ ಮಾಡಿದ್ದಿಲ್ಲ. ಆ ಟೈಮಲ್ಲಿ ಫೋನ್ ಮಾಡಿದಾಗ ಅವ್ನು ಹೇಳಿದ್ದ ಏನಂತಂದ್ರೆ ಭೀಮನ್ಗೌಡ ಅಂತ ಹೇಳಿ ಎಮ್ಎಂಸಿ ಅವರು ನಾಸರ್ 42 ರ್ಯಾಂಕ್ ಬಂದಾನೆ ಅಂತ ಹೇಳಿದ್ದಾರೆ. ಅಂದ್ರೆ ಏನಂತಂದ್ರೆ ಸರ್, ಪ್ರತಿ ಎಕ್ಸಾಮು ನಾವು ಬರೀತೀವಿ, ಬರದ ತಕ್ಷಣ ನಮ್ದು ಆಗಲ್ಲ. ಆ ಟೈಮಲ್ಲಿ ನಾವು ಬಹಳ ಡಿಮೋಟಿವೇಟ್ ಆಗ್ತೀವಿ. ನಾನಾದ್ರೂ ಅಷ್ಟೇ, ಪ್ರತಿ ಎಕ್ಸಾಮ್ ಬರ್ದಾಗ್ಲೂ ನಮ್ದು ಆಗ್ತಿದ್ದಿಲ್ಲ ಅಂತಂದ್ರೆ ನಾನು ಡಿಮೋಟಿವೇಟ್ ಆಗ್ತಿದೆ. ಬಟ್ ಎಲ್ಲವೋ ಏನಂತಂದ್ರೆ ನಾವು ರ್ಯಾಂಕ್ ನಿಯರ್ ಬರ್ತಾ ಇದ್ವಿ. ಅವಾಗ ನೀವು ಡಿಮೋಟಿವೇಟ್ ಆದಾಗ ಏನ್ ಮಾಡ್ತಿದ್ರಿ ಸರ್? ಇಲ್ಲ ಸರ್, ಯೂಶಲಿ ನಾ ಡಿಮೋಟಿವೇಟ್ ಆಗೋಕ್ ಹೋಗ್ತಿರ್ಲಿಲ್ಲ. ಏನಕ್ಕಂದ್ರೆ ಎಕ್ಸಾಮ್ ಹತ್ರ ಇದ್ದೀನಿ, ಇನ್ನೇನ್ ಸ್ವಲ್ಪ ಓದ್ಬೇಕು ನಾನು ಅಷ್ಟೇ, ಇನ್ನೂ ಚೆನ್ನಾಗಿರೋದು ಸಿಗುತ್ತೆ. ಈಗ ಸಿಕ್ಕಿಲ್ಲ ಅಂತಂದ್ರೆ ನಾ ಸಿಕ್ಕಿಲ್ಲ ಅಂತ ಬೇಜಾರಾಗೋದಕ್ಕಿಂತ ಇನ್ನು ನನಗೆ ಏನೋ ಚೆನ್ನಾಗಿರೋದು ಕಾಯ್ತಿದೆ, ನನಗೆ ಐ ವಿಲ್ ಡಿಸರ್ವ್ ಬೆಟರ್ ಅಂತ ಅನ್ಕೋತಿದ್ದೆ. ಅಂದ್ರೆ ಏನಾದ್ರು ಚೆನ್ನಾಗಿರೋದು ಸಿಗುತ್ತೆ, ಇನ್ನು ಓದೋಣ ಅಂತ ಆತರ ಮೈಂಡ್ ಸೆಟ್ ಇದೆ ಸರ್. ಅಂದ್ರೆ ಏನಂತಂದ್ರೆ ಸರ್, ಇವಾಗ ನಮ್ದು ಡಿಸರ್ವ್ ಬೇರೆ ಇರುತ್ತೆ. ಅಂದ್ರೆ ಈಗ ನಮ್ಗೆ AIIMS BB ನಗರ ಸಿಗ್ಬೇಕಂತ ಇರುತ್ತೆ. ನಾವು AIIMS ಬೇರೆ ಯಾವ್ದು AIIMS ಸಿಕ್ತು ಅಂದ ತಕ್ಷಣ ಸೆಟಲ್ ಆಗ್ಬೋದು ಅನ್ನೋ ನಿಮ್ಮ ಉದ್ದೇಶ? ಹಾ ಹೌದು, ಗಾಡ್ ಪ್ಲಾನ್ಸ್ ಏನೋ ಒಂದ್ ಇದ್ದೇ ಇರುತ್ತೆ ಎಲ್ರದ್ದು. ಆಮೇಲೆ ನೀವು KNO ಅಕಾಡೆಮಿ ಸಜೆಸ್ಟ್ ಮಾಡಿದ್ರೆ ಯಾರು ಸರ್? ಸರ್ KNO ಅಕಾಡೆಮಿ ಯಾವ ತರ ಹೆಲ್ಪ್ ಆಯ್ತು ಅಂದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದ್ದೆ ನಾನು. ಸೊ ಅವಾಗ ಡೈಲಿ 9 o'clock ಕ್ವಿಜ್ ಅಟೆಂಡ್ ಮಾಡ್ತಿದ್ದೆ. ಸೊ ಅದರಲ್ಲಿ ಲಿಂಕ್ ಕಳಿಸಿದ್ರು ವಾಟ್ಸ್ಆಪ್. ಸೊ ಅದನ್ನು ಜಾಯ್ನ್ ಆಗಿದ್ದೆ. ಮತ್ತೆ ಟೆಲಿಗ್ರಾಮ್ ಇಂದ ತುಂಬಾ ಹೆಲ್ಪ್ ಆಗಿದೆ ನನಗೆ KNO ಅಕಾಡೆಮಿ. ಅಂದ್ರೆ ಡೈಲಿ ನಿಮ್ದು KNO ಅಕಾಡೆಮಿಲಿ ರ್ಯಾಂಕ್ ಲಿಸ್ಟ್ ಬರ್ತಿತ್ತಲ್ಲ, ಆ ರ್ಯಾಂಕ್ ಲಿಸ್ಟ್ ಅಲ್ಲಿ ಹೆಂಗಿರ್ತಿತ್ತು ಅಂದ್ರೆ ನೀವು ಫಸ್ಟ್ ಸೆಕೆಂಡ್ ಹೆಂಗೆ ಇರ್ತಿದ್ರ? ಆತರ ಏನಿರಲಿಲ್ಲ ಸರ್, ಟಾಪ್ 15 20 ಇಲ್ಲ 10 ಈ ತರ ಇರ್ತಿದೆ. ಬಟ್ ನನ್ನ ಮೈಂಡ್ ಸೆಟ್ ಹೆಂಗಿತ್ತಂದ್ರೆ ಇದೇ ಫೈನಲ್ ಅಲ್ಲ ಎಕ್ಸಾಮ್, ಇಲ್ಲಿ ಯಾವ ತರದ್ರು ಬರ್ಲಿ, ನಾನು ಕ್ವಶನ್ಸ್ ಅಟೆಂಡ್ ಮಾಡ್ತಿರೋ ಕರೆಕ್ಟ್ ಆಗ್ತಿದೆಯಾ ಇಲ್ಲ, ಅದರಿಂದ ಇಂಪ್ರೂವ್ಮೆಂಟ್ ಆಗ್ತಿದೆ ಇಲ್ಲ, ಆ ತರ ಮೈಂಡ್ ಸೆಟ್. ಅಂದ್ರೆ ಇಲ್ಲಿ ನಾನು ಕಮ್ಮಿ ಬರ್ತಿದ್ದೀನಿ, ಜಾಸ್ತಿ ಬರ್ತಿದ್ದೀನಿ. ಯಾಕಂದ್ರೆ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಅವ್ರು ಓದಿರೋ ಕ್ವಶನ್ಸ್ ಅಲ್ಲಿ ಬಂದಿರುತ್ತೆ, ಅವ್ರು ಟಾಪ್ ಬಂದಿರ್ತಾರೆ. ಸೊ ಎಕ್ಸಾಮ್ಸ್ ಅಲ್ಲಿ ಹೆಂಗಂದ್ರೆ ಲಕ್ ಅನ್ನೋದು ಎಲ್ರು ಏನ್ ಅನ್ಕತ್ತಾರ ಅಂದ್ರೆ ಲಕ್ ಅಲ್ಲಿ ಪಾಸ್ ಆಗಿದ್ದಾನೆ, ಇಲ್ಲಾಂದ್ರೆ ನಾವು ಹಾಕಿರೋ ಎಲ್ಲ ಕರೆಕ್ಟ್ ಆದ್ರೆ ಲಕ್ ಅನ್ಕತ್ತಾರ. ಆ ತರ ಏನಿರಲ್ಲ, ನೀವು ಓದಿರೋ ಎಕ್ಸಾಮ್ಸ್ ಬಂದ್ರೆ ಅದೇ ಲಕ್. ಅಂದ್ರೆ ಸರ್ ಏನ್ ಗೊತ್ತಾ, ಈ KNO ಅಕಾಡೆಮಿಯಲ್ಲಿ ಟೆಸ್ಟ್ ಮಾಡ್ತಿರ್ತಾರೆ, ಟೆಲಿಗ್ರಾಮ್ ಚಾನಲ್ ಟೆಸ್ಟ್ ಮಾಡ್ತಿರ್ತಾರೆ. ಅವಾಗ ಅಂದ್ರೆ ಕೆಲವೊಬ್ಬರೆಲ್ಲ ಟಾಪ್ ರ್ಯಾಂಕ್ ಎಲ್ಲ ಬರ್ತಿರ್ತಾರೆ. ಅದು ನೋಡಿ ನಿಮಗೆ ಡಿಮೋಟಿವೇಟ್ ಅನಿಸ್ತಿತ್ತು ಅವಾಗ? ಇಲ್ಲ, ಒಂದೊಂದ್ಸರಿ ನಾನು ಬರ್ತಿದ್ನಲ್ಲ ಅವಾಗ ಖುಷಿ ಅನ್ಸೋದು. ಬಂದಿಲ್ಲ ಅಂದ್ರೆ ಯಾಕಂದ್ರೆ ನಾನು ಎಲ್ಲದೂ ಅಟೆಂಡ್ ಮಾಡ್ತಿರ್ಲಿಲ್ಲ. 10 ಕ್ವಶನ್ ಅಂದ್ರೆ 10 ಅಟೆಂಡ್ ಮಾಡಿ ನೆಗೆಟಿವ್ ಮಾಡೋದು ಕಮ್ಮಿ ಮಾಡ್ಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ. ಯಾಕಂದ್ರೆ 7 ಗೊತ್ತಿದಾವಂದ್ರೆ 7 ಅಟೆಂಡ್ ಮಾಡ್ತಿದ್ದೆ. ಒಂದೊಂದ್ಸರಿ 50-50 ಇರುವಾಗ ಅಂದ್ರೆ ಇಲ್ಲೇ ಅಟೆಂಪ್ಟ್ ಮಾಡಿ ನೋಡೋಣ, ಅಂದ್ರೆ ನಮ್ ಗೆಸ್ ಯಾವ ತರ ತಪ್ಪಾಗುತ್ತೆ ಸರಿ ಆಗುತ್ತೆ, ಇಲ್ಲೇ ಅಟೆಂಪ್ಟ್ ಮಾಡ್ಕೊಂಡು ನೋಡ್ಕೊಳ್ಳೋಣ ಅಂತ 10ಗೆ 10 ಮಾಡ್ತಿರ್ಲಿಲ್ಲ, 10ಗೆ 8 7 ಮಾಡ್ತಿದ್ದೆ. ಕೆಳಗಡೆ ಬಂದ್ರು ಅನ್ಕೋತಿದ್ದೆ, ಬಿಡು ಕ್ವಶನ್ಸ್ ಕಮ್ಮಿ ಅಟೆಂಡ್ ಮಾಡಿದೀನಿ, ಇನ್ನು ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ರೆ ಅಲ್ಲಿ ನೆಗೆಟಿವ್ ಕಮ್ಮಿ ಮಾಡ್ಕೋತೀನಿ ನಾನು ಎಕ್ಸಾಮ್ಸ್ ಅಲ್ಲಿ. ಆ ತರ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದೆ ಸರ್. ಇವಾಗ ಎಕ್ಸಾಮ್ ಅಂತಂದ್ರೆ ನಮ್ ನಾರ್ಸೆಟ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ನೀವು ನೆಗೆಟಿವ್ ಮಾರ್ಕಿಂಗ್ ಇಂದ ಓವರ್ಕಮ್ ಆಗ್ಲಿಕ್ಕೆ ಏನ್ ಪ್ರಿಪರೇಷನ್ ಅಂದ್ರೆ ಯಾವ ಟಾಪಿಕ್ಸ್ ಮೇಲೆ ರಿಪೀಟೆಡ್ ತಪ್ಪಾಗ್ತಿತ್ತು ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಿದ್ದೆ. ಅದನ್ನ ಒಂದ್ ಸ್ವಲ್ಪ ನೋಟ್ಸ್ ಮಾಡ್ಕೊಂಡು ಓದ್ತಿದ್ದೆ. ಅದು ತುಂಬಾ ತಪ್ಪಾಗ್ತಿದೆ, ಇನ್ನೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ಟ್ರೈ ಮಾಡ್ತಿದ್ದೆ ಆದಷ್ಟು, ಇಲ್ಲ ಅಂದ್ರೆ ಅದನ್ನ ಅವಾಯ್ಡ್ ಮಾಡ್ತಿದ್ದೆ. ಅಂದ್ರೆ 50-50 ಇರುವಾಗ
ಯಾವ ತರ ಲಾಸ್ಟ್ ಡಿಸಿಷನ್ ಯಾವ ತರ ಅನಿಸ್ತಿತ್ತು ಅದ್ರ ಮೇಲೆ ಆಗ್ತಿದ್ದೆ. ಹಾಗೆ ಅಂದ್ರೆ ಇವಾಗ ಏನಂತಂದ್ರೆ ಒಂದ್ ಟೈಮ್ ಟೇಬಲ್ ಅಂತ ಇರುತ್ತೆ, ಯಾರಾದ್ರೂ ಓದ್ತಾ ಇರ್ಲಿ ಒಂದ್ ಟೈಮ್ ಟೇಬಲ್ ಅಂತ ಇರುತ್ತೆ. ನೀವೇನ್ ನಿಮ್ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿದ್ರೆ ಅದ್ರಲ್ಲ ನೀವು ಜಾಬಿಗೆ ಬೇರೆ ಹೋಗ್ತಿದ್ರಿ, ನೀವು ವರ್ಕ್ ಬೇರೆ ಮಾಡ್ತಿದ್ರಿ, ವರ್ಕ್ ಮಾಡ್ತಾನೆ ನೀವೇನ್ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿದ್ರಿ? ಸರ್ ಅಲ್ಲಿ ಮಾರ್ನಿಂಗ್ ಡ್ಯೂಟಿ ಇರುವಾಗ ಈವ್ನಿಂಗ್ ಮಾಡ್ತಿದ್ದೆ, ಈವ್ನಿಂಗ್ ಡ್ಯೂಟಿ ಇರುವಾಗ ಮಾರ್ನಿಂಗ್ ಮಾಡ್ತಿದ್ದೆ. ಅಂದ್ರೆ ಲೈಬ್ರರಿಗೆ ಹೋಗ್ತಿದ್ದೆ, ಹತ್ರದಲ್ಲಿ ಲೈಬ್ರರಿ. ಮತ್ತೆ ನೈಟ್ ಡ್ಯೂಟಿ ಇರುವಾಗ ಕಷ್ಟ ಆಗ್ತಿತ್ತು. ಸೊ ಆದ್ರೆ ನೈಟ್ ಡ್ಯೂಟಿಲೇ ಓದ್ಕೊತಾ ಇದ್ದೆ. ಅಂದ್ರೆ ನಾನು ಸ್ವಲ್ಪ ಟ್ರಾನ್ಸ್ಪ್ಲಾಂಟ್ ಐಸಿಯು ಇದ್ದೆ, ಸ್ವಲ್ಪ ಫ್ರೀ ಇರ್ತಿತ್ತು ಅವಾಗ ಕ್ವಶನ್ಸ್ ಬ್ಯಾಂಕ್ ಇರ್ತಾವಲ್ಲ ರಿಪೀಟೆಡ್ ಯಾವ್ದಾದ್ರು ಕ್ವಶನ್ ಬ್ಯಾಂಕ್ ಮೊಬೈಲ್ ಅಲ್ಲೇ ನೋಡ್ಕೊಂಡು ಓದ್ಕೊತಿದ್ದೆ. ಅದು ಕೂಡ ಹೆಲ್ಪ್ ಆಗಿದೆ. ಮಿನಿಮಮ್ ಟೈಮ್ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ರಿ ಸರ್ ಓದ್ಲಿಕ್ಕೆ ಅಂತಾನೆ? ನಾನು ಇವತ್ತು ಇಷ್ಟು ಓದ್ಬೇಕು, ಆಮೇಲೆ ಒಂದು ಮಿನಿಮಮ್ ಟೈಮ್ ನೀವು ಇನ್ವೆಸ್ಟ್ ಮಾಡ್ತಿರ್ತೀರಾ, ಆ ಟೈಮಲ್ಲೂ ಕೂಡ ಕೆಲವೊಮ್ಮೆ ಡಿಸ್ಟ್ರಾಕ್ಟ್ ಆಗ್ತಿರ್ತಾರೆ. ಆ ಡಿಸ್ಟ್ರಾಕ್ಟ್ ಆಗೋದಕ್ಕೆ ನೀವೇನ್ ಹೇಳ್ತೀರಾ? ಅಂದ್ರೆ ನೀವು ಆ ಟೈಮಲ್ಲಿ ಡಿಸ್ಟ್ರಾಕ್ಟ್ ಆಗ್ತಿದ್ದಿಲ್ವಾ? ಏನು ನೀವು ಫಿಕ್ಸ್ ಮೆಂಟಾಲಿಟಿ ಹೆಂಗಿರುತ್ತೆ, ನಾನು ಆಸೆಟ್ ಕ್ರಾಕ್ ಮಾಡ್ಲೇಬೇಕು ಅಂತ ಹೇಳಿ ಅದು ಮೈಂಡ್ ಸೆಟ್ ಯಾವ ತರ ಬಿಲ್ಡ್ ಮಾಡ್ಕೊಂಡಿದ್ದೆ ಅಂದ್ರೆ ಸರ್, ಕುಂತ್ರು ನಿಂತ್ರು ನಿಂದೇನ ಮನ್ಸಿಗಿಲ್ಲ ಸಮಾಧಾನ. ಅಂದ್ರೆ ಎಕ್ಸಾಮ್ ಹೊಡಿಬೇಕಂದ್ರೆ ಹೊಡಿಬೇಕು, ಒಟ್ನಲ್ಲಿ ಎಕ್ಸಾಮ್ ಪಾಸ್ ಮಾಡ್ಕೋಬೇಕು, ಇಲ್ಲಿದ್ರೆ ಕಷ್ಟ. ಆ ತರ ಮೈಂಡ್ ಸೆಟ್ ಇಟ್ಕೊಂಡು ಓದ್ತಾ ಇದ್ದೆ, ಎಷ್ಟಾಗುತ್ತೆ ಅಷ್ಟು. ಅಂದ್ರೆ ಕಂಟೆಂಟ್ ಜಾಸ್ತಿ ಓದೋದಕ್ಕಿಂತ ಕ್ಲಾರಿಟಿಯಾಗಿ ಓದ್ಕೊತಿದ್ದೆ. ಕಂಟೆಂಟ್ ಜಾಸ್ತಿ ಆದಂಗೆಲ್ಲ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಎಕ್ಸಾಮ್ಸ್ ಅಲ್ಲಿ ಹೋದಾಗ ಇದು ಓದಿದ್ನಲ್ಲ ಅದು ಓದಿದ್ನಲ್ಲ, ಈ ಆನ್ಸರ್ ಹಾಕ್ಲಾ ಆ ಆನ್ಸರ್ ಹಾಕ್ಲಾ, ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ನೀವು ಕಂಟೆಂಟ್ ಏನಾರ ಕ್ಲಾರಿಟಿಯಾಗಿ ಓದಿದ್ರೆ, ಸಾಲಿಡಿಟಿ ಇತ್ತಂದ್ರೆ ಇನ್ಫಾರ್ಮೇಶನ್ಸ್, ಅವು ನಿಮ್ಗೆ ಈಸಿಯಾಗಿ ಒಂದೇ ಕರೆಕ್ಟ್ ಕ್ವಶನ್ ಓದಿದ ತಕ್ಷಣ ಆನ್ಸರ್ ನೆನಪಾಗ್ಬಿಡುತ್ತೆ. ಆತರ ಕಂಟೆಂಟ್ ಪ್ರಿಸೈಸ್ ಮಾಡ್ಕೊಂಡು ಚೆನ್ನಾಗಿರೋದು ಓದ್ಕೋಬೇಕು. ಅಂದ್ರೆ ಇವಾಗ ಏನಂತಂದ್ರೆ ಹುಡುಗರು ಹೆಂಗೆ ಅಂತಂದ್ರೆ, ಇವಾಗ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಿರ್ತಾರೆ, ಬೇರೆ ಎಲ್ಲಾದ್ರೂ ಅವ್ರು ಹೋಮ್ ನರ್ಸಿಂಗ್ ಇಲ್ಲ ಬೇರೆ ಯಾವ್ದಾದ್ರು ಜಾಬ್ ಸಿಕ್ತ ಅನ್ಕೊಳ್ಳಿ, ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಇಂದ ಅಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ. ಅಂದ್ರೆ ಎಕ್ಸ್ಟ್ರಾ ಅಂತಂದ್ರೆ ಅಲ್ಲಿ ಸ್ಯಾಲರಿ ಜಾಸ್ತಿ ಇರುತ್ತೆ, ಅಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ನೀವು ಪ್ರೈವೇಟ್ ಹಾಸ್ಪಿಟಲ್ ಬೆಟರ್ ಚೂಸ್ ಮಾಡೋದು ಬೆಟರ್, ಇಲ್ಲ ಅಂತಂದ್ರೆ ಹೊರಗೆ ಯಾವ್ದಾದ್ರು ಅದಕ್ಕಿಂತ ಸ್ಯಾಲರಿ ಕೂಡ ಚೂಸ್ ಮಾಡೋದು ಬೆಟರ್? ಅದು ಇವಾಗ ಯಾವ ತರ ಹೇಳ್ಬೇಕಂತ ಒಬ್ಬೊಬ್ರು ಫೈನಾನ್ಷಿಯಲ್ ಇದು ಇರುತ್ತೆ, ಟೈಟ್ ಇರುತ್ತೆ. ಸೊ ಅವಾಗ 1 ತಿಂಗಳು 2 ತಿಂಗಳ ಮಟ್ಟಿಗೆ ಓಕೆ, ಅಂದ್ರೆ ಕಂಟಿನ್ಯೂ ಅದೇ ಹೋದ್ರೆ 1-2 ವರ್ಷ ಮಾಡ್ಕೋಬಹುದು. ಬಟ್ ಪರ್ಮನೆಂಟ್ ಆಗಿ ಅಷ್ಟೇ ಸ್ಯಾಲರಿ ಕೊಡ್ತಾರೆ, ಅದೇ ಕೆಲಸ ಸಿಗುತ್ತೆ ಅನ್ನಂಗಿಲ್ಲ. ಇದಾದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೋದು, ಮಂತ್ಲಿ ಇಷ್ಟೇ 80,000 ಬರುತ್ತೆ, ಪ್ರತಿ ಮಂತ್ ಬರುತ್ತೆ ಅಂತ ಸ್ವಲ್ಪ ಸೆಕ್ಯೂರಿಟಿ ಇರುತ್ತೆ. ಸೊ ಹಂಗಾಗಿ ಯಾವಾಗ್ಲೂ ಇದನ್ನ ಲಾಂಗ್ ಟರ್ಮ್ ನೋಡಿದ್ರಪ್ಪ ಅಂದ್ರೆ ಎಕ್ಸಾಮ್ಸ್ ಪ್ರಿಪೇರ್ ಆಗಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋದು ಚೆನ್ನಾಗಿದೆ. ಎಕ್ಸಾಮ್ ಸ್ಟ್ರಾಟಜಿ ಹೆಂಗ್ ಹೇಳ್ತೀರಾ? ಅಂದ್ರೆ ಹುಡುಗರಿಗೆ ಯಾವ ತರ ಟೈಮ್ ಟೇಬಲ್ ಮಾಡ್ತೀವಿ? ಅಂದ್ರೆ ಟೈಮ್ ಟೇಬಲ್ ಅಂದ್ರೆ ಅವ್ರಿಗೆ, ಯಾಕಂದ್ರೆ ವರ್ಕಿಂಗ್ ದವ್ರು ಬೇರೆ ಇರ್ತಾರೆ, CHO ದವ್ರು ಇರ್ತಾರೆ, ಮತ್ತೆ ಕಂಟಿನ್ಯೂ ಆಗಿ ಓದೋರೇ ಬೇರೆ ಇರ್ತಾರೆ. ಅಂದ್ರೆ ಏನೇ ಓದ್ಲಿ ಸ್ವಲ್ಪ ಕಂಟೆಂಟ್ ಚೆನ್ನಾಗಿ ಓದ್ಕೊಳ್ಳಿ, ಮತ್ತೆ ಕನ್ಫ್ಯೂಷನ್ ಜಾಸ್ತಿ ಮಾಡ್ಕೊಳಕ್ ಹೋಗ್ಬಿಡಿ. ಅವ್ರು ಅದು ಹೇಳಿದ್ರು ಇದು ಹೇಳಿದ್ರು. ಅಂದ್ರೆ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ, ನಿಮ್ಗೆ ಯಾವ್ದು ಅರ್ಥ ಆಗುತ್ತೆ ಅದನ್ನ ಓದ್ಕೊತಾ ಹೋದ್ರೆ ಎಕ್ಸಾಮ್ಸ್ ಈಸಿ ಆಗುತ್ತೆ. ಅಂದ್ರೆ ಸರಿ, ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾವ್ದೇ ಎಕ್ಸಾಮ್ ಹೋಗಿರ್ತಾರೆ, ಅಲ್ಲಿ ಯಾರೋ ಅವ್ರ ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಇಲ್ಲ ಈ ಬುಕ್ ಚೆನ್ನಾಗಿಲ್ಲ, ಈ ಬುಕ್ ಓದು ಅಂತ ಹೇಳ್ತಾರೆ. ಅಂದ್ರೆ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಮಲ್ಟಿಪಲ್ ಟೈಮ್ಸ್ ಅವರು ಸೋರ್ಸ್ ಅನ್ನ ಚೇಂಜ್ ಮಾಡ್ಕೊಂತ ಹೋಗ್ತಿರ್ತಾರೆ. ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಸೋರ್ಸ್ ಚೇಂಜ್ ಮಾಡ್ಕೊಂತ ಹೋಗ್ಬೇಕ, ಇಲ್ಲ ಅಂತಂದ್ರೆ ಫಿಕ್ಸ್ ಒಂದೇ ಸೋರ್ಸ್ ಇಟ್ಕೋಬೇಕು. ಇಲ್ಲಾಂದ್ರೆ ಹುಡುಗರು ಏನ್ ಮಾಡ್ತಾರೆ ಅಂತಂದ್ರೆ ಎನ್ಕ್ಲೆಕ್ಸ್ ಇದು ಟಾರ್ಗೆಟ್ ಆಗಿ PRR ಅಷ್ಟರಲ್ಲೂ ಕ್ವಶನ್ ಸಾಲ್ವ್ ಮಾಡ್ತಿರ್ತಾರೆ. ಅಂದ್ರೆ ಬಹಳ ಸೋರ್ಸ್ ಇಂದ ಬಹಳ ಓದ್ತಿರ್ತಾರೆ. ಬಹಳ ಓದೋದ್ರಿಂದ ಸೆಲೆಕ್ಷನ್ ಆಗುತ್ತೋ, ಏನ್ ಕಮ್ಮಿ ಸೋರ್ಸ್ ಇಟ್ಕೊಂಡು ಅದನ್ನೇ ರಿಪಿಟೇಷನ್ ಮಾಡೋದ್ರಿಂದ ಎಕ್ಸಾಮ್ ಕ್ರಾಕ್ ಆಗುತ್ತೋ? ಯಾವ ತರ ಹೇಳ್ತೀರಾ? ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಸರ್, ಹೋಗೋ ಸ್ಪೀಡ್ ಗಿಂತ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಓದ್ತಿರೋ ಇನ್ಫಾರ್ಮೇಶನ್ಸ್ ಕರೆಕ್ಟ್ ಇದೆಯಾ ಅಂದ್ರೆ ನಿಮಗೆ ಅನ್ಸುತ್ತೆ. ಯಾಕಂದ್ರೆ ಈಗ ಓದ್ತಿರೋ ಕ್ವಶನ್ಸ್ ಬರ್ತಾ ಇದಾವ, ನಿಮ್ಗೆ ಅರ್ಥ ಆಗ್ತಿದೆಯಾ, ಸೋರ್ಸ್ ನಿಮ್ಗೆ ಹೆಲ್ಪ್ಫುಲ್ ಆಗ್ತಿದೆಯಾ, ಈ ತರ ಏನಾದ್ರು ಯೋಚನೆ ಮಾಡಿ ನೋಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ಬೇರೆಯವ್ರ ಮಾತು ಕೇಳಿದಾಗ ಫೇಲ್ ಆದ್ರಪ್ಪ ಅಂದ್ರೆ ಅವ್ನ ಮಾತು ಕೇಳಿ ಫೇಲ್ ಆದೆ, ಆತರ ನೀವೇ ಫೇಲ್ ಆದ್ರೆ, ನೀವೇ ಓದಿರೋ ತಪ್ಪಿದೆ ಅಂತ ನಿಮಗೆ ಅನ್ಸಿರಪ್ಪ ಅಂದ್ರೆ ಆಟೋಮೆಟಿಕ್ ನೀವು ಕರೆಕ್ಟ್ ಇನ್ಫಾರ್ಮೇಶನ್ ಹುಡ್ಕೊಂಡು ಹೋಗ್ತೀರಾ, ಅದು ಹೆಲ್ಪ್ ಆಗುತ್ತೆ. ಇವಾಗ ನೀವು ಓದ್ತಿರ್ತೀರಾ, ಅವ್ರ ಫ್ಯಾಮಿಲಿ ಫಂಕ್ಷನ್ ಬಂತು, ಏನಾದ್ರು ಫ್ರೆಂಡ್ಸ್ ಔಟಿಂಗ್ ಕರೆದ್ರು, ಫ್ರೆಂಡ್ಸ್ ಟೂರಿಗೆ ಕರೆದ್ರು, ಅವಾಗ ಏನ್ ಮಾಡ್ತೀರಿ? ಹೋಗ್ತಿದ್ರಾ ಇಲ್ವಾ? ಸರ್ ನಾನು ಅವಾಗ ಎಕ್ಸಾಮ್ಸ್ ಆಗೋವರೆಗೂ ಎಲ್ಲೂ ಹೋಗಿರ್ಲಿಲ್ಲ. ಎಕ್ಸಾಮ್ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಆಗೋವರೆಗೂ ಅಂತಲ್ಲ, ಎಕ್ಸಾಮ್ ಬರ್ದಾದ್ಮೇಲೆ ಹೋಗ್ತಿದ್ದೆ. ಅಂದ್ರೆ ಎಕ್ಸಾಮ್ ಬರ್ದಾದ್ಮೇಲೆ ಯೂಶಲಿ 1 ತಿಂಗಳು 2 ತಿಂಗಳು ಬೇರೆ ಎಕ್ಸಾಮ್ಸ್ ಟೈಮ್ ಇರ್ತಿತ್ತಲ್ವಾ. ಸೊ ರಿಫ್ರೆಶ್ಮೆಂಟ್ಗೋಸ್ಕರ ಅವಾಗ ಹೊರಗಡೆ ಎಲ್ಲಾದ್ರೂ ಹೋಗಿ ಬರ್ತಿದ್ದೆ ಫ್ರೆಂಡ್ಸ್ ಜೊತೆ. ಅಂದ್ರೆ ನೀವು ವರ್ಕ್ ಮಾಡ್ತಿದ್ರಲ್ಲ, ಆ ಎನ್ವೈರನ್ಮೆಂಟ್ ಹೆಂಗಿತ್ತು? ಅಂದ್ರೆ ಎಲ್ಲ ಸಪೋರ್ಟ್ ಮಾಡ್ತಿದ್ರು, ಸಪೋರ್ಟಿವ್ ಆಗಿದ್ರು, ಹೆಂಗಿದ್ರು? ವರ್ಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ನಮ್ ಇನ್ಚಾರ್ಜ್ ಅಂದ್ರೆ ಯಾವ ಡ್ಯೂಟಿ ಬೇಕೋ ಏನ್ ಬೇಕೋ ಅಂತ ಕೇಳ್ತಿದ್ರು. ಒಂದೊಂದ್ಸರಿ ಮಾರ್ನಿಂಗ್ ಈವ್ನಿಂಗ್, ಇಲ್ಲ ಮ್ಯಾಮ್ ನಾನು ಲೈಬ್ರರಿಗೆ ಹೋಗ್ಬೇಕು ಅಂತ ಹೇಳಿದಾಗ ಹೆಲ್ಪ್ ಮಾಡ್ತಿದ್ರು ಅವ್ರು. ಆಯ್ತಪ್ಪ ಹೋಗು ಲೈಬ್ರರಿಗೆ, ನೀನ್ ಬೇರೆ ಶಿಫ್ಟ್ ಆಗ್ತೀನಿ ಅಂತ ಅವ್ರು ಹೆಲ್ಪ್ ಮಾಡಿದ್ರು. ಮತ್ತೆ ಫ್ರೆಂಡ್ಸ್ ಸಪೋರ್ಟ್ ಹೆಂಗಿತ್ತು? ಕೆಲವೊಬ್ಬರು ಫ್ರೆಂಡ್ಸ್ ಹೆಂಗಿರ್ತಾರೆ ಅಂದ್ರೆ ಫೋನ್ ಮಾಡ್ತಾರೆ, ಆಗುತ್ತಾ ಅಂತ ಕ್ವಶನ್ ಕೇಳ್ತಿರ್ತಾರೆ. ಇಲ್ಲ ಅಂತಂದ್ರೆ ಯಾಕಲ್ವೋ ಅಲ್ಲಿ 12,000 ಯಾಕಲ್ಲಿ ದುಡಿತಾ ಇದೀಯಾ, ಇಲ್ಲಿ ಬಾ 20,000 ಕೊಡ್ತಾರೆ ಅಂತ ಹೇಳ್ತಿರ್ತಾರೆ.
ನಿಮ್ದು ಫ್ರೆಂಡ್ ಸಪೋರ್ಟ್ ಹೆಂಗಿತ್ತು? ಫ್ರೆಂಡ್ಸ್ ಚೆನ್ನಾಗಿದ್ದಾರೆ, ಅವರು ಪ್ರಿಪರೇಷನ್ ಅಲ್ಲಿ ಇದ್ರು, ನಾವು ಪ್ರಿಪರೇಷನ್ ಅಲ್ಲಿ ಇದ್ವಿ. ಏನಾದ್ರು ಡೌಟ್ಸ್ ಇದ್ರೆ ಅವ್ರು ನಮ್ಮನ್ನ ಕೇಳ್ತಿದ್ರು. ಅಂದ್ರೆ ಪಾಸಿಟಿವ್ ಎನ್ವೈರನ್ಮೆಂಟ್ ಚೆನ್ನಾಗಿರೋರ್ನ ಇಟ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ ಹೆಂಗಂದ್ರೆ ಒಬ್ರು ವಿಕ್ಟಿಮ್ ಮಾಡೇ ಬಿಡಪ್ಪ ನಮ್ದೆಲ್ಲ ಆಗಲ್ಲ. ಒಂದ್ ಎಕ್ಸಾಂಪಲ್ ಹೆಂಗಂದ್ರೆ ಒಂದ್ ಬಾವಿ ಇರುತ್ತೆ, ಚಂದ ಮಾಮನ್ ಕೆಳಗ್ ನೋಡಿದ್ರೆ ಕೆಳಗ್ ತೋರಿಸ್ತಾನೆ, ಚಂದ ಮಾಮನ್ ಮೇಲೆ ನೋಡ್ರೆ ಮೇಲೆ ನೋಡ್ತೀವಿ. ಅಂದ್ರೆ ಅವ್ರ ಮೈಂಡ್ ಸೆಟ್ ಯಾವ ತರ ಅಂದ್ರೆ ಕೆಳಗ್ ನೋಡಿ ಚೆನ್ನಾಗಿದ್ದಾನೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಅಲ್ಲಿ ತೋರಿಸುತ್ತೆ, ಚಂದ ಮಾಮ್ ನೋಡಿ ಮೇಲೆ ಚೆನ್ನಾಗಿದ್ದಾನೆ ಅಂದ್ರೆ ಮೇಲೆ ನೋಡ್ಬೇಕು. ಆ ತರ ಪಾಸಿಟಿವ್ ಮೈಂಡ್ ಸೆಟ್ ಇರೋರ್ನ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ನಮ್ಮ ಮೈಂಡ್ ಸೆಟ್ ಹಾಗೆ ಬೆಳೆಯುತ್ತೆ. ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದ್ರು ಸರ್ ಎಕ್ಸಾಮ್ ರಿಸಲ್ಟ್ ಅದು ಬಂದಾಗ? ಹಾ, ತುಂಬಾ ಜನ ಕಾಲ್ ಮಾಡಿದ್ರು. ಅವಾಗೆಲ್ಲ ಕೇಳಿದ್ರೆ ಏನ್ ಹೇಳಿದ್ರು ಫ್ರೆಂಡ್ಸ್ ಎಲ್ಲ? ಮೋಟಿವೇಶನ್ ಹೇಳಿದ್ರು? ಮೋಟಿವೇಶನ್, ನನ್ ಪಾಸ್ ಆಗಿದೆ ನಿಮ್ದು ಪಾಸ್ ಆಗುತ್ತೆ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ. ಫ್ಯಾಮಿಲಿನೂ ತುಂಬಾ ಖುಷಿ ಪಟ್ರು, ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರು ಎಲ್ಲಾ ಟೈಮ್ಗೂ ಅಂದ್ರೆ ಓದ್ಕೋ, ತುಂಬಾ ನೀವು ಓದ್ಕೋ, ಆಗುತ್ತೆ ಇನ್ನು ಎಕ್ಸಾಮ್ಸ್ ಒಂದೊಂದ್ಸರಿ ಫೇಲ್ ಆಗಿರೋದು, ಅವಾಗ ತುಂಬಾ ಸಪೋರ್ಟ್ ಮಾಡಿದ್ರು ಅವರು. ನಮ್ಮ ಅಕ್ಕ ಆಯ್ತು, ನಮ್ಮಮ್ಮ, ನಮ್ಮ ತಮ್ಮ ಎಲ್ರು ಆಗುತ್ತೆ, ಇನ್ನೇನ್ ಹತ್ರದಲ್ಲಿ ಇದೆಯಾ, ನೆಕ್ಸ್ಟ್ ಆಗುತ್ತೆ. ಅವ್ರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್, ಫ್ಯಾಮಿಲಿ ಸಪೋರ್ಟ್. ಏನು ಅಂತಂದ್ರೆ ಈಗ ನಿಮ್ ಬರ್ತಿದ್ ಸ್ಯಾಲರಿ 12,000, ಹೆಂಗ್ ಮನಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ವಿ ಅಂದ್ರೆ ಬೆಂಗಳೂರಲ್ಲಿ 12,000ಗೆ ಕೆಲವೊಬ್ರು ಹೇಳ್ತಾರೆ. ಈಗ ನಾನೇ ಬೆಂಗಳೂರಲ್ಲಿ ಹೋದ್ರು 5,000 PG ಆಗುತ್ತೆ. 5,000 PG ಮಾಡ್ಕೊಂಡು ಓದ್ಕೊಂಡು ಮನೆಗೆ ಎಷ್ಟು ಕಳಿಸ್ತಿದ್ವಿ, ಮನಿ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತಿದ್ವಿ, ಎಕ್ಸಾಮ್ ಎಲ್ಲ ಅಪ್ಲಿಕೇಶನ್ ಆಗಕ್ಕೆ ದುಡ್ಡು ಬೇಕು, ಎಕ್ಸಾಮ್ ಹೋಗ್ಲಿಕ್ಕೆ ದುಡ್ಡು ಬೇಕು, ಹೆಂಗ್ ಮನಿ ಮ್ಯಾನೇಜ್ ಮಾಡ್ತಿದ್ವಿ? ನಾನು ಹೆಂಗ್ ಮಾಡ್ತಿದ್ದೆ ಅಂದ್ರೆ 12,000 ಕೊಡ್ತಿದ್ರು ಸರ್. ಅಂದ್ರೆ 7,000 ನನ್ ಖರ್ಚು ಇಟ್ಕೊತಿದ್ದೆ. 5,000 ಈ ತರ PG-ಗೆ 5,500, ಮಿಕ್ಕಿದ 1,500 ಒಂದ್ ತಿಂಗಳು ಮಾಡ್ಕೊತಿದ್ದೆ ಹೆಂಗ. ಮತ್ತೆ 5,000 ಮನೆ ಕೊಡ್ತಿದ್ದೆ. ಹಿಂಗೇನೋ ಎಕ್ಸಾಮ್ಸ್ ಆ ತರ ಇದ್ದಂದ್ರೆ ಮನೇಲಿ ಅಮೌಂಟ್ ಕೊಡ್ತಿದ್ರು, ಅವರು ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಹೇಳ್ತಿದ್ದೆ ಬರೀ ಕೋಚಿಂಗ್ ಗೀಚಿಂಗ್ ಹೋದ್ರೆ ಸುಮ್ನೆ ಮತ್ತೆ ಆ ಕಡೆ ಮನೆ ಕಡೆಯಿಂದನೇ ಕೊಡ್ಬೇಕು. ಅವರು ಹೇಳಿದ್ರು ಹೋಗು ಅಂತ. ಬಟ್ ನಾನ್ ಪ್ರೈವೇಟ್ ಅಲ್ಲೇ ಮಾಡ್ಕೋತಾ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಮತ್ತೆ ಬೇರೆ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ನಿಮ್ದು ಇಯರ್ 42 ಬಂದ ತಕ್ಷಣ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ವ್ಯೂ ಹೆಂಗಿತ್ತು ಅಂದ್ರೆ, ಏನಪ್ಪಾ ಈ ಹುಡುಗ PUC ಫೇಲ್, ಡಿಗ್ರಿ ಫೇಲ್, ಕ್ಲಾಸಲ್ಲಿ ಟಾಪರ್ ಇಲ್ಲ, ಜಸ್ಟ್ ಅವ್ನ ಕಾನ್ಫಿಡೆನ್ಸ್ ಇಂದ ಅವನೇನೋ ಸ್ಟ್ರಾಟಜಿ ಯೂಸ್ ಮಾಡಿ ಅವ್ನು ಪಾಸ್ ಆಗಿದ್ದಾನೆ, ಹಿಂಗಿತ್ತು ವ್ಯೂ? ಅಂದ್ರೆ ಬರ್ತಾ ಎಕ್ಸಾಮ್ಸ್ ಹತ್ರ ಬರ್ತಾ ಬಂದಾಗ ನಮ್ಮ ಮನೇಲೂ ಕಾನ್ಫಿಡೆನ್ಸ್ ಬಂದಿತ್ತು, ಆಲ್ರೆಡಿ ಆಗುತ್ತೆ ಅಂತ. ಇವನ್ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಇನ್ನೇನ್ ನೆಕ್ಸ್ಟ್ ಆಗುತ್ತೆ, ಆತರ ಆಲ್ರೆಡಿ ಸ್ವಲ್ಪ ಎನ್ವೈರನ್ಮೆಂಟ್ ಬಿಲ್ಡ್ ಆಗಿತ್ತು. ಸೊ ಇನ್ನೇನು ಆಗುತ್ತೆ ಬರೋ ಎಕ್ಸಾಮ್ಸ್ ಅಲ್ಲಿ, ಅವರು ಖುಷಿ ಆದ್ರೆ. ಆಮೇಲೆ ಲೈಫ್ ಹೆಂಗಿದೆ ಸರ್? 1 ಇಯರ್ ಆಲ್ರೆಡಿ ಕಳೆದಿದ್ದೀರಾ, ಹೆಂಗಿದೆ? ಚೆನ್ನಾಗಿದೆ ಸರ್, ಖುಷಿ ಆಗುತ್ತೆ. ಹೆಂಗ್ ಎಂಜಾಯ್ ಮಾಡ್ತೀರಾ? ವರ್ಕಿಂಗ್ ಪ್ಲೇಸ್ ಹೆಂಗಿದೆ? ವರ್ಕಿಂಗ್ ಪ್ಲೇಸ್ ಚೆನ್ನಾಗಿದೆ, ಆರಾಮಿದೆ, ಒಟ್ಟಿನಲ್ಲಿ ಚೆನ್ನಾಗಿ ಹೋಗ್ತಿದೆ. ಅಂದ್ರೆ ಎಂಜಾಯ್ ಮಾಡ್ತೀರಾ ಫ್ರೆಂಡ್ಸ್ ಜೊತೆ? ಏನ್ ಖಾಲಿ ಟೈಮ್ ಅಲ್ಲಿ, ಖಾಲಿ ಅಂದ್ರೆ ಏಮ್ಸ್ ಅಲ್ಲಿ ಅಂದ್ರೆ ವೀಕ್ಲಿ 2 hours ಸಿಗ್ತವೆ, ಮಂತ್ಲಿ 8 hours ಸಿಗ್ತವೆ, ಹೆಂಗಿದೆ ಲೈಫ್? ಅಂದ್ರೆ ನೀವು ಈ ಪ್ರೈವೇಟ್ ಅಲ್ಲಿ ಎಷ್ಟು hours ಸಿಗ್ತಿದ್ವು, ಅಲ್ಲಿ ಹೆಂಗ್ ಎಂಜಾಯ್ ಮಾಡ್ತೀರಿ, ಅಲ್ಲಿ ಹೆಂಗ್ ಕೆಲಸ ಇರ್ತಿತ್ತು, ಇಲ್ಲಿ MC ಬಂದ್ಮೇಲೆ ಹೆಂಗ್ ಕೆಲಸ ಇದೆ, ಇಲ್ಲಿ ಎಷ್ಟು hours ಸಿಗ್ತವೆ, ಅಂದ್ರೆ ಅಲ್ಲಿಗೆ ಇಲ್ಲಿ ಸ್ಯಾಲರಿ ಕಂಪ್ಯಾರಿಸನ್ ಹೆಂಗಿದೆ ಅದನ್ನ ಹೇಳಿ ಸರ್. ಅಲ್ಲಿ ಪ್ರೈವೇಟ್ ಅಲ್ಲಿ 12,000 ಸಿಕ್ತಿತ್ತು ಸರ್, ಇಲ್ಲಿ 80,000 ಅಂತ ಕೇಳಿದಾಗ ಒಂದು 7 ತಿಂಗಳ ಸಂಬಳ ಆತರ ಅನಿಸ್ತಿತ್ತು. ಮತ್ತೆ ಹಾಫ್ ಕೇಳಿದಾಗ ಅಲ್ಲಿ 5 ಇಂದ 6 ಹಾಫ್ ಇರುತ್ತೆ, ಇಲ್ಲಿ 8 ಹಾಫ್ ಇರುತ್ತೆ ತಿಂಗಳಿಗೆ. ಇಲ್ಲಿ ವೀಕ್ಲಿ 2 ಇರುತ್ತಲ್ವಾ, ತುಂಬಾ ಹೆಲ್ಪ್ ಆಗುತ್ತೆ, ಆರಾಮ್ ಎಂಜಾಯ್ ಮಾಡ್ತೀವಿ ಸರ್. ನೀವು ಎಕ್ಸಾಮ್ ಹೋಗ್ತಿರಲ್ಲ, ನಿಮ್ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ, ಈಗ ಕೆಲವೊಬ್ರು ಎಕ್ಸಾಮ್ ಹೋಗ್ತಾರೆ, ನಂದು ಆಗುತ್ತಾ ಇಲ್ಲ, ಹೊರಗಡೆ ಎಕ್ಸಾಮ್ ಕುತ್ಕೊಂಡು ಹುಡುಗರು ಓದ್ತಿರ್ತಾರೆ, ನಂದಾಗುತ್ತಾ ಇಲ್ಲ ಅನ್ನೋದೇ ನಮಗೆ ಒಂಥರ ಟೆನ್ಷನ್ ಇರುತ್ತೆ. ನಾನು ಎಕ್ಸಾಮಿಗೆ ಓದ್ಬೇಕಾದ್ರೆ ಅದೇ ತರ, ಅಂದ್ರೆ ನಾನು ಎಕ್ಸಾಮ್ ಹೋದ ತಕ್ಷಣ ಅಲ್ಲಿ ಹುಡುಗರೆಲ್ಲ ಹೊರಗಡೆ ಓದ್ತಾ ಇದ್ರೆ ನಮಗೆ ಒಳಗಡೆ ಇದಕ್ಕೆ ಅಂದ್ರೆ ಹುಡುಗರೆಲ್ಲ ಏನಪ್ಪಾ ಈ ಲೆವೆಲ್ ಓದ್ತಿದಾರೆ, ನಾವೇನು ಓದ್ತಿಲ್ಲ, ನಾವ್ ಹಂಗೆ ಎಕ್ಸಾಮಿಗೆ ಬಂದಿದ್ದೀವಿ, ಎಕ್ಸಾಮ್ ಹಿಂದಿನ ದಿವಸ ಓದ್ಬೇಕಾಗೋಣ. ಅಂದ್ರೆ ಈಗ ಹೆಂಗೆ ಅಂತಂದ್ರೆ, ಎಕ್ಸಾಮ್ ಸ್ವಲ್ಪ ದಿನ ಇದ್ದಾಗ ನಾವು ಕಂಟೆಂಟ್ ನಾವು ಓದಿರೋದನ್ನ ಓದ್ಬೇಕು, ಚೇಂಜ್ ಮಾಡಿ ನಾವೇನ್ ಓದಿರಲ್ಲ ಅದನ್ನ ಓದ್ಬೇಕು. ನಾನು ಒಂದು ಯಾವ ಸ್ಟ್ರಾಟಜಿ ಕೊಡ್ತೀನಿ ಅಂದ್ರೆ, ಈಗ ಎಕ್ಸಾಮ್ ಯೂಶಲಿ ಟೈಮ್ ಟೇಬಲ್ ಒಂದು 10-15 ಡೇಸ್ ಮುಂಚೆ ಗೊತ್ತಾಗುತ್ತೆ. ಈಗ ಮಾರ್ನಿಂಗ್ ಎಕ್ಸಾಮ್ 10 o'clock ಇದೆ ಅಂದ್ರೆ ಒಂದು 10-15 ಡೇಸ್ ಇಂದ ಡೈಲಿ 10 o'clock ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು. ಅಂದ್ರೆ ಸಬ್ ಕಾನ್ಶಿಯಸ್ಲಿ ಮೈಂಡ್ ಸೆಟ್ ಆಗುತ್ತೆ. ಆತರ ನನಗೆ ಐಡಿಯಾ ಒಬ್ರು ಹೇಳ್ಕೊಟ್ಟಿದ್ದು, ಅಂದ್ರೆ ಡಾಕ್ಟರ್ PG ಓದ್ತಿದ್ರು ಅವರು. ಸೊ ಆತರ ನಿಮ್ಗೆ ತುಂಬಾ ಎಕ್ಸಾಮ್ಸ್ ಇರ್ತಾವಲ್ಲ ಕ್ವಶನ್ಸ್, ಅದೆಲ್ಲ ಆತರ ಅಂದ್ರೆ ಅವ್ರು ಜಸ್ಟ್ ಹೇಳಿದ್ ಒಂಥರ ಡೈಲಿ ಆತರ ಸೇಮ್ ಟೈಮಿಂಗ್ ಓದಿದ್ರೆ ಆತರ ಮೈಂಡ್ ಸೆಟ್ ಬಿಲ್ಡ್ ಆಗುತ್ತೆ ಅಂತ. ಸೇಮ್ ನಾನು ಅದೇ ತರ ಒಂದು 10-15 ಡೇಸ್ ಇಂದ ಬೆಳಗ್ಗೆಯಿಂದ 10 o'clock ಇದೆ ಅಂದ್ರೆ ಎಕ್ಸಾಮ್ಸ್ ಈ ತರ 10 o'clock ಇಂದ ಸ್ಟಾರ್ಟ್ ಮಾಡ್ತಿದ್ದೆ ಕ್ವಶನ್ ಬ್ಯಾಂಕ್. ಅದೇ ಅಟೆಂಡ್ ಮಾಡ್ತಾ ಮೈಂಡ್ ಆತರ ಬಂದ್ಬಿಡುತ್ತೆ, ಯಾಕಂದ್ರೆ ಆ ಟೈಮಿಗೆ ಸಬ್ ಕಾನ್ಶಿಯಸ್ ಮೈಂಡ್ ಆಗತ್ತರ ವರ್ಕ್ ಆಗುತ್ತೆ. ಆಮೇಲೆ ಸರ್ ಫೈನಲ್ ಡೆಸ್ಟಿನೇಷನ್ ಏನ್ ಸರ್ ನಿಮ್ದು? ಅಂದ್ರೆ ಇವಾಗ ಆಲ್ರೆಡಿ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಸೆಲೆಕ್ಟ್ ಆಗಿದ್ದೀರಾ, EMC ಬಂದಿದ್ದೀರಾ, ಇಲ್ಲಿಂದ ನೀವು ನೆಕ್ಸ್ಟ್ ಏನು ಕರ್ನಾಟಕದಲ್ಲಿ KE ಬಿಟ್ರೆ ಇಲ್ಲ ಕರ್ನಾಟಕದಲ್ಲಿ ಏಮ್ಸ್ ಆದ್ರೆ ಹೋಗ್ಬೇಕಂತ ಇದ್ದೀರಾ? ಮುಂದೆ ಕರ್ನಾಟಕ ಏಮ್ಸ್ ಆದ್ರೆ ಅಷ್ಟೇ ಹೋಗ್ತೀನಿ ಸರ್, ಬಿಟ್ಟಿದ್ದು ದೇವ್ರ ಪ್ಲಾನ್, ನಮ್ದೇ ನೋಡ್ಬೇಕಷ್ಟೇ. ಸರ್ ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ನಿಮ್ಮ ವಿಡಿಯೋ ನೋಡಿ ಇನ್ನೂ ಓದ್ತಿರಲ್ಲ ಅವರೆಲ್ಲ ಪ್ರೇರೇಪಿತರಾಗಲಿ ಅಂತ ನಾನು ಕೇಳ್ತೀನಿ. ತುಂಬಾ ಧನ್ಯವಾದಗಳು ಸರ್ ಕರೆದಿರೋದಕ್ಕೆ ಎಲ್ರಿಗೂ.